2026 ಪೇಟಿಎಂ ಅಲ್ಲಿ ನೀವು ಅಪ್ಡೇಟ್ ಬಂದಿದೆ. ನೀವು ಆಧಾರ್ ಕಾರ್ಡ್ ಮುಖಾಂತರ ಕೂಡ ನಿಮ್ಮ ಒಂದು ಪೇಟಿಎಂ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಿ ಯಾರಿಗೆ ಬೇಕಾದ್ರೂ ಅಮೌಂಟ್ ಅನ್ನ ಕಳಿಸಬಹುದು. ಅವರು ಕೂಡ ನಿಮಗೆ ಅಮೌಂಟ್ ಅನ್ನ ಕಳಿಸಬಹುದು. ಬ್ಯಾಂಕ್ ಅನ್ನ ಆಡ್ ಮಾಡಿ ಫಸ್ಟ್ ನೀವು ಮಾಡಬೇಕಾಗಿರೋದೇನಂದ್ರೆ ಪೇಟಿಎಂ ಅಪ್ಲಿಕೇಶನ್ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಲ್ಲ ಅದನ್ನ ಅನ್ಇನ್ಸ್ಟಾಲ್ ಮಾಡಬೇಕು. ಸೊ ಅಪ್ಲಿಕೇಶನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇನ್ಸ್ಟಾಲ್ ಅಂತ ಕೇಳುತ್ತೆ, ಇಲ್ಲ ಅಂದ್ರೆ ಐ ಬಟನ್ ಮೇಲೆ ಟ್ಯಾಪ್ ಮಾಡಿದ್ರೆ ಇಲ್ಲಿ ಅನ್ಇನ್ಸ್ಟಾಲ್ ಅಂತ ಕೇಳುತ್ತೆ. ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಈ ಒಂದು ಅಪ್ಲಿಕೇಶನ್ ಅನ್ನ ನೀವೇನ್ ಮಾಡಬೇಕಾಗುತ್ತೆ, ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಅನ್ಇನ್ಸ್ಟಾಲ್ ಮಾಡಿದ ನಂತರ ಯೂಟ್ಯೂಬ್ ನಲ್ಲಿ ನನ್ನ ಒಂದು ವಿಡಿಯೋನ ನೋಡ್ತಿರ್ತೀರಲ್ಲ, ಯಾವ ರೀತಿ ನಾವು ಈ ಒಂದು ಪೇಟಿಎಂ ಅಪ್ಲಿಕೇಶನ್ ಎಟಿಎಂ ಕಾರ್ಡ್ ಇಲ್ಲದೇನೇನು ಕೂಡ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಆ ವಿಡಿಯೋ ನೋಡುವಂತ ಟೈಮಲ್ಲಿ ಟೈಟಲ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ. ಆ ಟೈಟಲ್ ಮೇಲೆ ಟ್ಯಾಪ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಒಂದು ಪೇಟಿಎಂ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ನ್ಯೂ ವರ್ಷನ್ ಆಗಿರುತ್ತೆ. ಇಲ್ಲಿ ಟ್ಯಾಪ್ ಮಾಡ್ಕೊಂಡ್ರಿ ಅಂತ ಅಂದ್ರೆ ನಿಮಗೆ ಪ್ಲೇ ಸ್ಟೋರ್ ಓಪನ್ ಆಗುತ್ತೆ. ಓಪನ್ ಆಗಿದ ನಂತರ ಇಲ್ಲಿ ನಿಮಗೆ ಇನ್ಸ್ಟಾಲ್ ಅಂತ ಕೇಳುತ್ತೆ. ಇನ್ಸ್ಟಾಲ್ ಮೇಲೆ ಟ್ಯಾಪ್ ಮಾಡಿದ್ರೆ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗುತ್ತೆ. ನಂತರ ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುವಂತಹ ನಂಬರ್ ಮತ್ತೆ ನಿಮ್ಮ ಒಂದು ಮೊಬೈಲ್ ನಲ್ಲಿ ಇರುವಂತಹ ಸಿಮ್ ಎರಡು ಕೂಡ ಒಂದೇ ಆಗಿರಬೇಕಾಗುತ್ತೆ. ಆ ಒಂದು ನಂಬರ್ ಅನ್ನ ನೀವೇನ್ ಮಾಡಬೇಕಾಗುತ್ತೆ ಅಂತ ಅಂದ್ರೆ ಇಲ್ಲಿ ಎಂಟರ್ ಮಾಡ್ಕೊಬೇಕಾಗುತ್ತೆ. ನೋಡ್ತಿರ್ಬೋದು ನಲ್ಲಿ ನಮ್ಮ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುವಂತಹ ನಂಬರ್ ಮತ್ತೆ ನಮ್ಮ ಒಂದು ಮೊಬೈಲ್ ನಲ್ಲಿ ಇರುವಂತಹ ಸಿಮ್ ಎರಡು ಕೂಡ ಒಂದೇ. ಸೊ ಅದನ್ನ ಎಂಟರ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದೀನಿ. OTP ಬರುತ್ತೆ, 5 ಡಿಜಿಟ್ OTP, ಅದು ಆಟೋಮೆಟಿಕಲಿ ತಗೊಳುತ್ತೆ. ಆ ಒಂದು OTP ಆಟೋಮೆಟಿಕಲಿ ತಗೊಂಡಿದ ನಂತರ ನೆಕ್ಸ್ಟ್ ಪರ್ಮಿಷನ್ಸ್ ಕೇಳುತ್ತೆ. ಪರ್ಮಿಷನ್ಸ್ ಗಳಿಗೆ ಅಲೋನ ಕೊಟ್ರೆ ಅಂದ್ರೆ ನಿಮಗೆ ಡ್ಯಾಶ್ ಬೋರ್ಡ್ ಈ ರೀತಿ ಓಪನ್ ಆಗುತ್ತೆ. ಪೇಟಿಎಂದು ಓಪನ್ ಆಗಿದ ನಂತರ ಲೆಫ್ಟ್ ಸೈಡ್ ಟಾಪ್ ಅಲ್ಲಿ ನಿಮಗೆ ಪ್ರೊಫೈಲ್ ಆಪ್ಷನ್ ಇರುತ್ತೆ, ನೋಡ್ತಿರ್ಬೋದು. ಈ ಒಂದು ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿದ ನಂತರ ನೆಕ್ಸ್ಟ್ ಅಲ್ಲಿ ನೀವೇನ್ ಮಾಡಬೇಕಾಗುತ್ತೆ ಅಂದ್ರೆ ಈ ರೀತಿ ಸ್ವೈಪ್ ಮಾಡಬೇಕಾಗುತ್ತೆ. ಸ್ವೈಪ್ ಮಾಡಿದ್ರಿ ಅಂತ ಅಂದ್ರೆ ನಿಮಗೆ UPI ಪೇಮೆಂಟ್ಸ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಆಡ್ ಬ್ಯಾಂಕ್ ಅಕೌಂಟ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಪೇಮೆಂಟ್ ಅಕೌಂಟ್ ಕೆಳಗಡೆ ಆಡ್ ಬ್ಯಾಂಕ್ ಅಕೌಂಟ್ ಅಂದ್ಬಿಟ್ಟು ಈ ಒಂದು ಆಡ್ ಬ್ಯಾಂಕ್ ಅಕೌಂಟ್ ಮೇಲೆ ಟ್ಯಾಪ್ ಮಾಡ್ಕೊಂಡ್ರಿ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲಾ ಬ್ಯಾಂಕ್ಗಳ ನೇಮ್ ಏನಾಗುತ್ತೆ ಅಂದ್ರೆ ನಿಮಗೆ ಶೋ ಆಗುತ್ತೆ. ಶೋ ಆಗಿದ ನಂತರ ನಿಮ್ಮ ಒಂದು ನಂಬರ್ಗೆ ಲಿಂಕ್ ಆಗಿರುವಂತಹ ಬ್ಯಾಂಕ್ ಯಾವ್ದಿರುತ್ತೋ ಆ ಒಂದು ಬ್ಯಾಂಕ್ ಅನ್ನ ಸೆಲೆಕ್ಟ್ ಮಾಡಿ. SBI ಇರೋದ್ರಿಂದ ಸೊ SBI ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡಿದ ನಂತರ ಇದೇನಾಗುತ್ತೆ ಅಂದ್ರೆ ಮೆಸೇಜ್ ಸೆಂಡ್ ಆಗೋದಕ್ಕೆ ಹೋಗುತ್ತೆ. ಸಿಮ್ ಒನ್ ಇದ್ರೆ ಸಿಮ್ ಒನ್ ಕೊಡಿ, ಸಿಮ್ ಟು ಇದ್ರೆ ಸಿಮ್ ಟು ಕೊಡಿ. ಇನ್ನು ನೆಕ್ಸ್ಟ್ ಏನಾಗುತ್ತೆ ಅಂತ ಅಂದ್ರೆ ವೆರಿಫೈ ಆಗುತ್ತೆ. ವೆರಿಫೈ ಆಗಿದ ನಂತರ ಇಲ್ಲಿ ನಿಮಗೆ UPI ಪಿನ್ ಸೆಟ್ ಮಾಡೋದಕ್ಕೆ ಕೇಳುತ್ತೆ. ಸೆಟ್ UPI ಪಿನ್ ಅಂತ ಅಲ್ಲಿ ಟ್ಯಾಪ್ ಮಾಡಿದ್ರಿ ಅಂತ ಅಂದ್ರೆ ATM ಕಾರ್ಡ್ ಮುಖಾಂತರ ಕ್ರಿಯೇಟ್ ಮಾಡ್ತೀರಾ ಅಥವಾ ಆಧಾರ್ ಕಾರ್ಡ್ ಮುಖಾಂತರ ಕ್ರಿಯೇಟ್ ಮಾಡ್ತೀರಾ ಅಂತ ಕೇಳುತ್ತೆ. ಸೊ ನಾವು ಆಧಾರ್ ಕಾರ್ಡ್ ಮುಖಾಂತರ ಅಲ್ವಾ ಈ ವಿಡಿಯೋ ಸ್ಟಾರ್ಟ್ ಮಾಡಿರೋದು, ವಿಡಿಯೋ ಮಾಡಿರೋದು ಆಧಾರ್ ಕಾರ್ಡ್ ಮುಖಾಂತರ. ಸೊ ಆಧಾರ್ ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಒಂದು ಬಾಕ್ಸ್ ಇರುತ್ತೆ ನೋಡಿ, ಐ ಕನ್ಫರ್ಮ್ ಅನ್ನುವಂಥದ್ದು. ಈ ಒಂದು ಬಾಕ್ಸ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ. ಟ್ಯಾಪ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಪ್ರೊಸೀಡ್ ಅಂತ ಇರುತ್ತೆ. ಈ ಒಂದು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ 5 ಡಿಜಿಟ್ ಇಲ್ಲಿ ಪಿನ್ ಅನ್ನ ನೀವೇನ್ ಮಾಡಬೇಕಾಗುತ್ತೆ, ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮೊಂದು ಆಧಾರ್ ಕಾರ್ಡ್ ನ ತಗೊಳ್ಳಿ. ನಿಮ್ಮೊಂದು ಆಧಾರ್ ಕಾರ್ಡ್ ನಲ್ಲಿ ಇರುವಂತಹ ಸ್ಟಾರ್ಟಿಂಗ್ 6 ನಂಬರ್ ಏನಿರುತ್ತೆ, 6 ಡಿಜಿಟ್ ನಂಬರ್ಸ್, ಆ 6 ನಂಬರ್ ಅನ್ನ ನೀವೇನ್ ಮಾಡಬೇಕಾಗುತ್ತೆ ಅಂದ್ರೆ ಇಲ್ಲಿ ಎಂಟರ್ ಮಾಡ್ಕೊಬೇಕಾಗುತ್ತೆ. ನೋಡ್ತಿರ್ಬೋದು ಇಲ್ಲಿ ಎಂಟರ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದೀನಿ. ಕ್ಲಿಕ್ ಮಾಡಿದ ನಂತರ ಆಧಾರ್ ಕಾರ್ಡ್ ಮುಖಾಂತರ OTP ಬರುತ್ತೆ, ಅದು ಆಟೋಮೆಟಿಕಲಿ ತಗೊಳುತ್ತೆ. ತಗೊಂಡಿದ ನಂತರ ಇನ್ನು ನೆಕ್ಸ್ಟ್ ನೀವೇನ್ ಮಾಡಬೇಕಾಗುತ್ತೆ ಅಂತಂದ್ರೆ UPI ಪಿನ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಗೆ ನೆನಪಿರುತ್ತೆ ನೋಡಿ, ಆ ಒಂದು ಪಿನ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಮ್ಮ ಮೊಬೈಲ್ ಯಾವ ರೀತಿ ಪಾಸ್ವರ್ಡ್ ನ ಸೆಟ್ ಮಾಡ್ಕೊಂಡಿರ್ತೀರೋ ನಾವು ಮಾತ್ರನೇ ಓಪನ್ ಮಾಡಬೇಕು ಅಂತ, ಅದೇ ರೀತಿ ಈ ಒಂದು ಪೇಟಿಎಂ ಅಲ್ಲಿ ನೀವು ಯಾರಿಗಾದ್ರೂ ಅಮೌಂಟ್ ಕಳಿಸಬೇಕು ಅಂತ ಅಂದ್ರೆ ಇಲ್ಲಿ ನೀವೇನ್ ಕ್ರಿಯೇಟ್ ಮಾಡಿರ್ತೀರೋ ಪಿನ್ ಅದು ಎಂಟರ್ ಮಾಡಿದ್ರೆ ಮಾತ್ರ ಕಳ್ಸೋದಕ್ಕಾಗೋದು. ಮತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ನ ಪೇಟಿಎಂ ಅಲ್ಲಿ ಚೆಕ್ ಮಾಡಬೇಕು ಅಂತಂದ್ರೆ ಇಲ್ಲಿ ಏನ್ ಕ್ರಿಯೇಟ್ ಮಾಡಿರ್ತೀರೋ ಪಿನ್ ಅದನ್ನ ಎಂಟರ್ ಮಾಡಿದ್ರೆ ಮಾತ್ರ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡೋದಕ್ಕಾಗೋದು. ಸೊ ನೀವೇನ್ ಮಾಡಬೇಕಾಗುತ್ತೆ, ನಿಮ್ಗೆ ನೆನಪಲ್ಲಿರುವಂತಹ ನಂಬರ್ ಅನ್ನ ನೀವೇನ್ ಮಾಡಬೇಕಾಗುತ್ತೆ ಇಲ್ಲಿ ಎಂಟರ್ ಮಾಡ್ಕೊಬೇಕಾಗುತ್ತೆ. ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮೇಶನ್ ಇನ್ನೊಂದ್ಸರಿ ಕೇಳುತ್ತೆ. ಅಲ್ಲಿ ಏನ್ ಎಂಟರ್ ಮಾಡಿದ ಮತ್ತೆ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಅದನ್ನ ಎಂಟರ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನಾನು ಎಂಟರ್ ಮಾಡಿದ್ದೀನಿ. ನಂತರ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಬ್ಯಾಂಕ್ ಆಡ್ ಆಗುತ್ತೆ. ನೋಡ್ತಿರ್ಬೋದು SBI ಪ್ರೈಮರಿ ಅಕೌಂಟ್ ಏನಾಗಿದೆ ಅಂತ ಅಂದ್ರೆ ಇಲ್ಲಿ ಆಡ್ ಆಗಿರುತ್ತೆ. ಆಡ್ ಆಗಿದ ನಂತರ ನೆಕ್ಸ್ಟ್ ನೀವು ಅಕೌಂಟ್ ಆಕ್ಟಿವೇಟ್ ಆಗ್ಬೇಕಂದ್ರೆ ₹1 ಯಾರಿಗಾದ್ರೂ ಟ್ರಾನ್ಸಾಕ್ಷನ್ ಮಾಡಬೇಕು. ಸೊ ಯಾವ ರೀತಿ ಅಂದ್ರೆ ಟು ಮೊಬೈಲ್ ನಂಬರ್ ಅಂತ ಇರುತ್ತೆ ನೋಡಿ, ಇಲ್ಲಿ ಟ್ಯಾಪ್ ಮಾಡ್ಕೊಂಡ್ರಿ ಅಂದ್ರೆ ಸರ್ಚ್ ಎನಿ ಕಾಂಟ್ಯಾಕ್ಟ್ ನೇಮ್ ಅಂತ ಇರುತ್ತೆ. ಅಲ್ಲಿ ನೀವು ಕಾಂಟ್ಯಾಕ್ಟ್ ಅಲ್ಲಿ ಸೇವ್ ಆಗಿರೋ ನೇಮ್ ನ ಸರ್ಚ್ ಮಾಡಿದ್ರು ಕೂಡ ಬರುತ್ತೆ, ಅಥವಾ ಅವರ ಒಂದು ನಂಬರ್ ಎಂಟರ್ ಮಾಡಿದ್ರೆ ಬ್ಯಾಂಕ್ ಅಲ್ಲಿ ಒರಿಜಿನಲ್ ನೇಮ್ ಏನಿರುತ್ತೋ ಅದೇ ತೋರಿಸುತ್ತೆ. ಸೊ ನಾನು ಇಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಸೇವ್ ಮಾಡ್ಕೊಂಡಿರುವಂತ ನಂಬರ್ ಅನ್ನ ಸೆಲೆಕ್ಟ್ ಮಾಡ್ಕೊಂತಾ ಇದ್ದೀನಿ. ಇಲ್ಲಿ ಟೈಪ್ ಮಾಡಿದ್ದೀನಿ. ಆ ಒಂದು ಚಾರ್ಟ್ ಬರುತ್ತೆ. ಚಾರ್ಟ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಪೇ ಸೆಕ್ಯೂರ್ಲಿ ಅಂತ ಅಂದ್ಬಿಟ್ಟು ಕೆಳಗಡೆ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಈ ಒಂದು ಪೇ ಸೆಕ್ಯೂರ್ಲಿ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಎಷ್ಟು ರೂಪಾಯಿ ಬೇಕಾದ್ರೂ ಎಂಟರ್ ಮಾಡಬಹುದು. 1 lakh ವರೆಗೂ, ಒಂದಿನಕ್ಕೆ 1 lakh ಲಿಮಿಟ್ ಇರುತ್ತೆ. ಸೊ ₹1 ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಸೆಂಡ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಒಂದು ಟ್ರಾನ್ಸಾಕ್ಷನ್ ಆಗ್ಬೇಕು ಅದಕ್ಕೋಸ್ಕರ. ನೆಕ್ಸ್ಟ್ ಬ್ಯಾಂಕ್ ಸೆಲೆಕ್ಟ್ ಆಗಿರುತ್ತೆ ಅಲ್ವಾ, ಇಲ್ಲಿ ಪೇ ಸೆಕ್ಯೂರ್ಲಿ ಅಂತ ಇರುತ್ತೆ. ಪೇ ಸೆಕ್ಯೂರ್ಲಿ ಮೇಲೆ ಟ್ಯಾಪ್ ಮಾಡಿದ್ರೆ ನಿಮ್ಗೆ ಮೊದಲೇ ಹೇಳಿದೆ ಅಲ್ವಾ, ಯಾರಿಗಾದ್ರೂ ಅಮೌಂಟ್ ಕಳಿಸಬೇಕಾದಾಗ ಈ ಪಿನ್ ಕೇಳುತ್ತೆ. ಸೊ ನೀವು ನೆನಪಲ್ಲಿರುವಂತ ಪಿನ್ ಎಂಟರ್ ಮಾಡಿ ಅಂತ. ಅಲ್ಲೇನ್ ಎಂಟರ್ ಮಾಡಿದ್ರು ಪಿನ್ ಅದೇ ಪಿನ್ ಅನ್ನ ಎಂಟರ್ ಮಾಡಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ಅಮೌಂಟ್ ಅವರಿಗೆ ಸೆಂಡ್ ಆಗಿರುತ್ತೆ. ಆಧಾರ್ ಕಾರ್ಡ್ ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಏನಾಗಿರುತ್ತೆ ಅಂತಂದ್ರೆ ಈ ಒಂದು ಪೇಟಿಎಂ ಅಪ್ಲಿಕೇಶನ್ ಗೆ ಆಡ್ ಆಗಿರುತ್ತೆ. ಈ ರೀತಿ ನೀವೇನ್ ಮಾಡಬಹುದು ಅಂದ್ರೆ ಪೇಟಿಎಂ ನಲ್ಲಿ ಈ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ಆಡ್ ಮಾಡ್ಕೊಬಹುದು. ಗೈಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಇನ್ಫಾರ್ಮೇಶನ್. ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.